ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಇಂಬನು. ಇವತ್ತು ರುಚಿ ರುಚಿಯಾದ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಫಿಶ್ ಬೇಕಲ್ವಾ, ಸೊ ಹಾಗಾಗಿ ಫಿಶ್ ತವಾ ಫ್ರೈಗೆ ಅಂತಲೇ ಸೂಟಬಲ್ ಆಗಿರೋ ಫಿಶ್ ಅಂದರೆ ರೂಪ್ಚಂದ್ ಅಥವಾ ಪಾಂಪ್ಲೆಟ್ ಅನ್ನೋ ಫಿಶನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಪಾಂಪ್ಲೆಟ್ ಫಿಶನ್ನು ತೊಗೊಂಡಿದ್ದೀನಿ 1 kg ಅಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ನಿಂಬೆಹಣ್ಣಿನ ರಸ, ಗರಂ ಮಸಾಲ, ಧನಿಯಾ ಪೌಡರ್, ಫಿಶ್ ಫ್ರೈ ಮಸಾಲ, ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಾಡುವ ವಿಧಾನನ ನೋಡೋಣ. ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇದು ಆ್ಯಕ್ಚುಲಿ ಜಾಸ್ತಿನೇ ಬೇಕು ಬಿಕಾಸ್ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ನಂತರ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. 1 to 2 ಸ್ಪೂನ್ಸ್ ಅಷ್ಟು ಪೆಪ್ಪರ್ ಪೌಡರ್. ಗರಂ ಮಸಾಲ ಹಾಕೋಬೇಕು, 1/2 ಸ್ಪೂನ್ಸ್ ಅಷ್ಟು ಗರಂ ಮಸಾಲ. ನಂತರ ಧನಿಯಾ ಪೌಡರ್ 1 ಸ್ಪೂನ್ ಅಷ್ಟು. ಫಿಶ್ ಫ್ರೈ ಮಸಾಲ 1 ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಬೇಕಿದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬಹುದು. ಆಮೇಲೆ ನಿಂಬೆ ರಸ 2 ಸ್ಪೂನ್ ಅಷ್ಟು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾರ್ನ್ಫ್ಲೋರ್ 3 to 4 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್. ಕೊನೆಯದಾಗಿ ಹಚ್ಚಿದ ಕರಿಬೇವು ಸೊಪ್ಪನ್ನ ಹಾಕುತ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಟೇಸ್ಟ್ನ ಕೊಡುತ್ತೆ, ಇದಂತೂ ಸ್ಕಿಪ್ ಮಾಡಬೇಡಿ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದೊಂದಾಗಿ ಫಿಶ್ ಪೀಸ್ನ ತಗೊಂಡು ಸ್ವಲ್ಪನೂ ಗ್ಯಾಪ್ ಇಲ್ದಿರೋ ಹಾಗೆ ಇವಾಗ ತಯಾರಿಸ್ಕೊಂಡ ಮಸಾಲಾನ ಚೆನ್ನಾಗಿ ಫಿಲ್ ಮಾಡಬೇಕು. ಎಲ್ಲ ಆದಮೇಲೆ ಮ್ಯಾರಿನೇಟ್ ಮಾಡೋದಕ್ಕೆ ಫ್ರಿಜ್ಜಲ್ಲಿ 2 to 3 ಅವರ್ಸ್ ಅಷ್ಟು ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಎಷ್ಟು ಮ್ಯಾರಿನೇಟ್ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಿಕಾಸ್ ಅಷ್ಟು ಮಸಾಲೆನ ಚೆನ್ನಾಗಿ ಇಟ್ಕೊಂಡಿರುತ್ತೆ ಫಿಶ್. 2 to 3 ಅವರ್ಸ್ ಆದಮೇಲೆ ತವಾ ಅಥವಾ ಪ್ಯಾನ್ನ ತಗೊಂಡು ತವಾಕಾದ್ಮೇಲೆ 3 to 4 ಸ್ಪೂನ್ಸ್ ಅಷ್ಟು ಎಣ್ಣೆನ ಹಾಕಬೇಕು. ಆಮೇಲೆ ಒಂದೊಂದಾಗಿ ಫಿಶ್ನ ತವಾಗೆ ಹಾಕಬೇಕು. ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಆಮೇಲೆ ಉಲ್ಟಾ ಮಾಡಿ ಆಪೋಸಿಟ್ ಸೈಡ್ನು ಬೇಯಿಸಬೇಕು. ಇವಾಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಫಿಶ್ ತವಾ ಫ್ರೈ ಸವಿಯಲು ಸಿದ್ಧ.